ನೋಡಿ, ಕಾಂಗ್ರೆಸ್ ಸರ್ಕಾರದಲ್ಲಿ, ಅದರಲ್ಲೂ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ. ಸಂಪುಟ ವಿಸ್ತರಣೆ ಆದ ನಂತರ ಆಗ್ತಾ ಇರುವಂತಹ ಹೈಡ್ರಾಮಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಯಾಕಂದ್ರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ವಂಚಿತರಾಗಿದ್ದಾರೆ. ಸುರ್ಜೇವಾಲಾ ಅವರು ಹೋಗಿ ಮನವೊಲಿಸುವ ಯತ್ನ ಮಾಡಲಿ, DK ಶಿವಕುಮಾರ್ ಅವರು ಹೋಗಲಿ, ಯಾರೇ ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ರೂ ಕೂಡ ನಾವು ಜಗ್ಗಲ್ಲ, ನಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ. ಮತ್ತೊಂದು ಕಡೆ ವಲಸಿಗರಿಗೆ ಮಂತ್ರಿ ಸ್ಥಾನ ಕೊಡ್ತಾರೆ. ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಂಥವರು 30-40 ವರ್ಷದಿಂದ ಪಕ್ಷದಲ್ಲಿ ಪ್ರಾಮಾಣಿಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. 1 ಬಾರಿ ಅಲ್ಲ ಸ್ವಾಮಿ, 2 ಬಾರಿ ಅಲ್ಲ ಸ್ವಾಮಿ, 3-4 ಬಾರಿ ನಾವು MLA ಆಗಿದ್ದೀವಿ. ಆದರೂ ನಮಗೆ ಸಚಿವ ಸ್ಥಾನ ಇಲ್ಲ. ಬೇರೆ ಪಕ್ಷದಿಂದ ನಮ್ಮ ಪಕ್ಷಕ್ಕೆ ಬಂದವರು ಸಿದ್ದರಾಮಯ್ಯವರ ಸಂಪುಟದಲ್ಲೂ ಮಿನಿಸ್ಟರ್ ಆಗ್ತಾರೆ, DK ಶಿವಕುಮಾರ್ ಅವರ ಸಂಪುಟದಲ್ಲೂ ಮಿನಿಸ್ಟರ್ ಆಗ್ತಾರೆ ಅಂದರೆ ಹೆಂಗೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕರುಗಳು, ಶಾಸಕರು ಹೇಳ್ತಾ ಇರುವಂತಹ ಮಾತು. ವಲಸಿಗರಿಗೆ ಮಂತ್ರಿ ಸ್ಥಾನ ಯಾಕೆ ಎಂಬ ಹಿರಿಯರ ಪ್ರಶ್ನೆಗೆ ಹೈಕಮಾಂಡು ನಿರುತ್ತರ. ಈಗ DK ಶಿವಕುಮಾರ್ ಅವರ ಸಂಪುಟಕ್ಕೆ ಮಿನಿ ಸರ್ಜರಿ ಆಗತ್ತಾ? ನೋಡಿ, ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನ ಸಿಗದಂತ ಹಿರಿಯ ಶಾಸಕರು ತೀವ್ರ ಅಸಮಾಧಾನದಿಂದ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಹೆಂಗೆ ಅಂದರೆ, ಈ ಹಿರಿಯ ಶಾಸಕರುಗಳು ಅವರ ಹೆಸರುಗಳು ಶಿಫಾರಸ್ಸಾಗಿತ್ತು. ಅವರು ಡೆಲ್ಲಿಗೆ ಹೋಗಿ ಕದ ತಟ್ಟಿ ಬರ್ತಾ ಇದ್ರು. ಬಟ್ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ಈಗ ಖಾತೆ ಹಂಚಿಕೆ ಯಾಕೆ ನೆನೆಗುದಿಗೆ ಬಿದ್ದಿದೆ? 4 ದಿನ ಆಗಿದೆ ಪ್ರಮಾಣ ವಚನ ಸ್ವೀಕಾರ ಮಾಡಿ 19 ಜನ ನೂತನ ಸಚಿವರುಗಳು. ಆದರೆ ಆ 19 ಜನರಿಗೆ ಯಾವ್ಯಾವ ಖಾತೆ ಅನ್ನೋದು ಇನ್ನೂ ಕೂಡ ಹಂಚಿಕೆ ಆಗಿಲ್ಲ ಅಂತ ಹೇಳಿದ್ರೆ, ಈ ರೀತಿಯ ಅಸಮಾಧಾನ ಇರೋದ್ರಿಂದಲೇ ಖಾತೆ ಹಂಚಿಕೆ ನೆನೆಗುದ್ದಿಗೆ ಬಿದ್ದಿರೋದು. ವಲಸಿಗರಿಗೆ ಮಣೆ ಹಾಕಿಬಿಟ್ಟು ಪಕ್ಷದ ನಿಷ್ಠಾವಂತರನ್ನ ಕಡೆಗಣಿಸಲಾಗಿದೆ. ಎಂ ಕೃಷ್ಣಪ್ಪ ಅವರು, ವಿಜಯನಗರ ಶಾಸಕರು, HK ಪಾಟೀಲ್ ಅವರು, TB ಜಯಚಂದ್ರ ಅವರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅವರ ಮನವೊಲಿಕೆ ಮಾಡೋದಕ್ಕೆ AICC ಪ್ರಧಾನ ಕಾರ್ಯದರ್ಶಿಯಾದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ನಡೆಸಿದಂತಹ ಎಲ್ಲ ಪ್ರಯತ್ನಗಳು ಕೂಡ ವಿಫಲ ಆಗಿದೆ. ಪರಿಸ್ಥಿತಿಯ ಗಂಭೀರತೆಯನ್ನ ಮನಗೊಂಡಂತಹ ಸುರ್ಜೇವಾಲಾ ಸಮಸ್ಯೆಗೆ ಪರಿಹಾರವಾಗಿ ಸಂಪುಟದಲ್ಲಿ ಸಣ್ಣ ಮಟ್ಟದ ಮಿನಿ ಸರ್ಜರಿ ಮಾಡುವ ಸಂಬಂಧ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಹಾಗಾದ್ರೆ ಯಾವ ರೀತಿ ಮಿನಿ ಸರ್ಜರಿ ಆಗತ್ತೆ? ಹೇಗೆ? ಅಸಮಾಧಾನಿತರನ್ನ ಯಾವ ರೀತಿ ಸಮಾಧಾನ? ಅವರಂತೂ ಸಚಿವ ಸ್ಥಾನ ಕೊಡೋವರೆಗೂ ಸಮಾಧಾನ ಆಗಲ್ಲ ಅಂತಿದ್ದಾರೆ. ಹಾಗಾದ್ರೆ ವಾಟ್ ನೆಕ್ಸ್ಟ್? ಏನ್ ಮಾಡ್ತಾರೆ ನೋಡಿ. ಸಚಿವ ಸ್ಥಾನ ವಂಚಿತ ಹಿರಿಯ ಶಾಸಕರ ತೀವ್ರ ಅಸಮಾಧಾನದ ಹಿನ್ನೆಲೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ವಿಳಂಬ ಆಗ್ತಾ ಇದೆ. ಎಂ ಕೃಷ್ಣಪ್ಪ ಅವರು, HK ಪಾಟೀಲ್, TB ಜಯಚಂದ್ರ ಮನವೊಲಿಕೆಗೆ ಯತ್ನ ಮಾಡಿದಂತಹ AICC ಪ್ರಧಾನ ಕಾರ್ಯದರ್ಶಿ ಸುರ್ಜೇವಾಲಾ, ಪಕ್ಷದ ವಿರುದ್ಧ ಬಹಿರಂಗವಾಗಿ ಆಕ್ರೋಶ ಹೊರಹಾಕಿದ್ದಂತಹ ಡಾಕ್ಟರ್ MC ಸುಧಾಕರ್ ಹೈಕಮಾಂಡ್ ತರಾಟೆಗೆ ತೆಗೆದುಕೊಂಡಿದೆಯಂತೆ. ಸಚಿವ ಸ್ಥಾನ ವಂಚಿತ ಹಿರಿಯ ಶಾಸಕರ ಅತೃಪ್ತಿ ತಣಿಯದ ಹಿನ್ನೆಲೆ ನೂತನ ಸಚಿವರಿಗೆ ಇನ್ನೂ ಖಾತೆ ಹಂಚಿಕೆ ಆಗಿಲ್ಲ. ಇಂತಿಂಥವರಿಗೆ ಇಂತಿಂಥದ್ದೇ ಖಾತೆ ಅನ್ನೋದು ಹಂಚಿಕೆ ಆಗಿಲ್ಲ. ಕೊಠಡಿಗಳ ಹಂಚಿಕೆ ಆಗಿದೆ, ಬಟ್ ಖಾತೆ ಹಂಚಿಕೆ ಆಗಿಲ್ಲ. ವಲಸಿಗರಿಗೆ ಇಲ್ಲಿ ಮಣೆ ಹಾಕಲಾಗಿದೆ. ದಶಕಗಳಿಂದ ಪಕ್ಷಕ್ಕೆ ಕೆಲಸ ಮಾಡಿದಂತಹ ನಿಷ್ಠಾವಂತರನ್ನ ಕಡೆಗಣಿಸಲಾಗಿದೆ. ಹಿರಿಯ ಶಾಸಕರ ಅಸಮಾಧಾನ ಸುಲಭಕ್ಕೆ ತಣ್ಣಗಾಗೋ ಲಕ್ಷಣಗಳು ಬಹಳಷ್ಟು ಕಡಿಮೆ ಇದೆ. ಈ ಹಿನ್ನೆಲೆಯಲ್ಲಿ ಸಂಪುಟಕ್ಕೆ ಮಿನಿ ಸರ್ಜರಿ ಮಾಡಲಾಗುತ್ತೆ. ಸಂಪುಟ ವಿಸ್ತರಣೆಗೆ ಕೆಲವರಿಗೆ ಖುಷಿ, ಹಲವರಿಗೆ ನಿರಾಸೆ. ಸಚಿವ ಸ್ಥಾನ ಸಿಗದಂತಹ ಬೇಸರದಲ್ಲಿ ಹಲವು ಹಿರಿಯ ಶಾಸಕರೇ ಬಹಿರಂಗವಾಗಿ ತಮ್ಮ ಅತೃಪ್ತಿಯನ್ನ ಹೊರಹಾಕ್ತಾ ಇದ್ದಾರೆ. ಖುದ್ದು CM, KPCC ಅಧ್ಯಕ್ಷರು ಏನೇ ಪ್ರಯತ್ನ ಮಾಡಿದ್ರೂ ಕೂಡ ನಿರೀಕ್ಷಿತ ಯಶಸ್ಸು ಸಿಗದೆ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗ್ತಾ ಇರುವುದನ್ನು ಮನಗಂಡು AICC ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಣ್ಣ ಪ್ರಮಾಣದಲ್ಲಿ ಕ್ಯಾಬಿನೆಟ್ ಪುನರ್ರಚನೆಗೆ ಒಲವು ತೋರಿದ್ದಾರೆ. ಕ್ಯಾಬಿನೆಟ್ ಪುನರ್ರಚನೆ. CM DK ಶಿವಕುಮಾರ್ ಅವರೊಂದಿಗೆ ಎಂ ಕೃಷ್ಣಪ್ಪ ಅವರನ್ನ ಭೇಟಿ ಮಾಡ್ತಾರೆ ಸುರ್ಜೇವಾಲಾ. ಅದಾದ್ಮೇಲೆ TB ಜಯಚಂದ್ರ ಅವರೊಟ್ಟಿಗೆ ಮಾತುಕತೆ ಮಾಡ್ತಾರೆ. ಅದಾದ್ಮೇಲೆ HK ಪಾಟೀಲ್ ಅವರ ನಿವಾಸಕ್ಕೆ ತೆರಳಿ ತಡರಾತ್ರಿಯವರೆಗೂ ಕೂಡ ಮಾತುಕತೆ ಮಾಡ್ತಾರೆ. ಈ ಹಿರಿಯರೊಂದಿಗೆ ಖುದ್ದು ಸಮಾಲೋಚನೆ, ಕೆಲವು ಅತೃಪ್ತರೊಂದಿಗೆ ದೂರವಾಣಿ ಮುಖಾಂತರ ಮಾತನಾಡಿದ್ರೂ ಕೂಡ ಸ್ವಲ್ಪ ಏನೋ ವ್ಯತ್ಯಾಸ ಆಗಿರಬಹುದು ಹೊರತು ಅವರಲ್ಲಿರುವಂತಹ ಭಿನ್ನಾಭಿಪ್ರಾಯವನ್ನು ಶಮನ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಸಣ್ಣ ಪ್ರಮಾಣದಲ್ಲಿ ಸಂಪುಟ ಪುನರ್ರಚನೆ ಬಗ್ಗೆ CM ಜೊತೆ ಚರ್ಚಿಸಿದ್ದಾರೆ. ಮತ್ತೊಂದು ಕಡೆ MC ಸುಧಾಕರ್ ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು. ಕೋಲಾರ,
ಹಾಗೆ ಚಿಕ್ಕಬಳ್ಳಾಪುರಕ್ಕೆ ಸಂಪುಟದಲ್ಲಿ ಪ್ರಾತಿನಿಧ್ಯ ಸಿಗದೆ ದ್ರೋಹ ಮಾಡಲಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಂತಹ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಸುರ್ಜೇವಾಲಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪಕ್ಷದ ವಿರುದ್ಧ ಮಾತನಾಡುವಷ್ಟು ನೀವು ದೊಡ್ಡವರಾ? ಎಲ್ಲ ಸಂದರ್ಭದಲ್ಲೂ ನಿಮಗೆ ಅವಕಾಶ ಕೊಡಬೇಕಾ? ಪ್ರಶ್ನೆ ಮಾಡಿದ್ದಾರೆ. ಬಹಿರಂಗವಾಗಿ ಹೇಳಿಕೆ ಕೊಡಬೇಡಿ ಸೂಚನೆ ಕೂಡ ಕೊಟ್ಟಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ. ಇನ್ನು ಖಾತೆ ಹಂಚಿಕೆಯ ವಿಚಾರದಲ್ಲೂ ಕೂಡ ಇಕ್ಕಟ್ಟು. 4 ದಿನ ಆಗಿದೆ ಸಂಪುಟ ವಿಸ್ತರಣೆಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ. ಬಟ್ ಹೊಸ ಸಚಿವರಿಗೆ ಇನ್ನೂ ಯಾವ್ಯಾವ ಖಾತೆ ಅನ್ನೋದು ಹಂಚಿಕೆಯಾಗಿಲ್ಲ. ಒಂದಿಬ್ಬ ಸಚಿವರು ಖಾತೆ ಬದಲಾವಣೆ ಬೇಡಿಕೆ ಕೂಡ ಸಲ್ಲಿಸಿದ್ದಾರೆ. ರಾಮಲಿಂಗಾರೆಡ್ಡಿ ಇರ್ಬೋದು, KH ಮುನಿಯಪ್ಪ ಅವರು. ಹಾಗಾಗಿ ಮತ್ತೊಂದು ಕಡೆ ವಸತಿ ಖಾತೆಗೆ ಜಮೀರ್ ಅಹಮದ್ ಅವರು ಬೇಡಿಕೆ ಸಲ್ಲಿಸಿದ್ದಾರೆ. ಹಿಂದಿನ ಈ ಖಾತೆಯನ್ನೇ ಕೊಡಿ KC ವೇಣುಗೋಪಾಲ್ ಅವರ ಮುಖಾಂತರ ಒತ್ತಡ ತಂದಿದ್ದಾರೆ ಅಂತ ಹೇಳಿ. ಸೊ ಖಾತೆ ಹಂಚಿಕೆ ಆಗದ ಹಿನ್ನೆಲೆ ನೂತನ ಸಚಿವರು ತಮಗೆ ವಿಧಾನಸೌಧ ಮತ್ತು ವಿಕಾಸಸೌಧದಲ್ಲಿ ಹಂಚಿಕೆಯಾಗಿರುವ ಕೊಠಡಿಗಳನ್ನು ಇನ್ನೂ ಕೂಡ ಪೂಜೆ ಮಾಡಿಲ್ಲ. ಇಲಾಖೆಯ ಜವಾಬ್ದಾರಿ ನಿಗದಿಯಾಗದ ಕಾರಣ ಕಾರ್ಯಾರಂಭವನ್ನು ಕೂಡ ಇನ್ನೂ ಮಾಡೋಕ್ಕೆ ಆಗಿಲ್ಲ. ಇನ್ನು TB ಜಯಚಂದ್ರ, HK ಪಾಟೀಲ್, ಕೃಷ್ಣಪ್ಪ ತಕರಾರು ಏನು? ಹೊಸಬರು ಕ್ರಿಯಾಶೀಲರಿಗೆ ಸಂಪುಟದಲ್ಲಿ ಅವಕಾಶ ಕೊಡಲಾಗಿದೆ. ನಿಮ್ಮ ಮಾತಿನಂತೆ ನೀವು ನಡ್ಕೊಂಡಿದ್ರೆ ನಾವು ಒಪ್ಕೋಬೋದಿತ್ತು. ನೀವು ಹೊಸಬರಿಗೆ ಕ್ರಿಯಾಶೀಲ ಆಗಿದ್ದಂಥವರಿಗೆ ನಾವು ಅವಕಾಶ ಕೊಡ್ತೀವಿ ಅಂತ ನೀವೇನು ಹೇಳಿದ್ರಿ, ಅದರಂತೆ ನೀವು ನಡ್ಕೊಂಡಿದ್ರೆ ಒಪ್ಕೋಬೋದಿತ್ತು. ಬಟ್ ನೀವೇನು ಮಾಡಿದ್ರಿ? ಬೇರೆ ಪಕ್ಷದಿಂದ ಬಂದಿರೋ 8 ಮಂದಿಗೆ ಅವಕಾಶ ಕೊಟ್ಟಿದ್ದೀರಾ. ನಾವು ದಶಕಗಳಿಂದ ಪಕ್ಷಕ್ಕೆ ನಿಷ್ಠಾವಂತರಾಗಿದ್ದೀವಿ, ನಮ್ಮನ್ನು ಯಾಕೆ ಕಡೆಗಣಿಸಿದ್ರಿ? ಹಾಗಾಗಿ ಸುರ್ಜೇವಾಲಾ ಅವರು ಕೂಡ ಹೌದು, ನೀವು ಹೇಳೋದು ಕರೆಕ್ಟು, ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗಿದೆ. ಸಣ್ಣ ಪ್ರಮಾಣದಲ್ಲಿ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಕೃಷ್ಣಪ್ಪ ಅವರು ಫುಲ್ ರಾಂಗ್ ಆಗಿದ್ದಾರೆ. ಯಾರೇನೇ ಭರವಸೆ ಕೊಡಲಿ, DK ಶಿವಕುಮಾರ್ ಅವರೇ ಹೋಗಲಿ, ಸುರ್ಜೇವಾಲಾ ಅವರೇ ಹೋಗಲಿ, ಚಲುವರಾಯಸ್ವಾಮಿ ಅವರೇ ಹೋಗಲಿ, ಮಾಗಡಿ ಬಾಲಕೃಷ್ಣ ಅವರು ಹೋಗಿ ಅವರ ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ರು ಕೂಡ ನೋ, ಪ್ರಾಮಾಣಿಕತೆಗೆ ಬೆಲೆ ಇಲ್ಲ. ಹಾಗಾಗಿ ವಾಟ್ ನೆಕ್ಸ್ಟ್? ಸಂಪುಟ ಪುನರ್ರಚನೆ ಆಗುತ್ತಾ? ಕಾದು ನೋಡಬೇಕು.